ನಮಸ್ಕಾರ ನ್ಯೂಸ್ 11ಗೆ ಸ್ವಾಗತ. ನಾನು ನವಿತಾ ಜೈನ್. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಇಡಿ ಬಿಸಿ ಮುಟ್ಟಿಸಿದ್ದು ದೆಹಲಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಡಿಕೆ ಶಿವಕುಮಾರ್ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ಮಾಡಲಾಗ್ತಾ ಇದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇವತ್ತು ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. ಆದರೆ ಇದೀಗ ರ್ಯಾಲಿಯಲ್ಲಿ ಪಾಲ್ಗೊಳ್ಳದೆ ಡಿಕೆ ಶಿವಕುಮಾರ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಡಿಕೆ ಶಿವಕುಮಾರ್ ಜೊತೆ ಅವರ ಸಹೋದರ ಡಿಕೆ ಸುರೇಶ್ ಸಂಸದರು ಕೂಡ ಹೌದು, ಅವರು ಕೂಡ ಹಾಜರಾಗಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ಗೆ ದೇಣಿಗೆಯನ್ನ ಕೊಟ್ಟಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಈಗ ಇಡಿಯಿಂದ ವಿಚಾರಣೆಯನ್ನ ಎದುರಿಸಬೇಕಾಗಿದೆ. ದೇಣಿಗೆ ಕೊಟ್ಟಿದ್ದಂತಹ ಹಿನ್ನೆಲೆಯಲ್ಲಿ ಇಡಿ ವಿಚಾರಣೆಯನ್ನ ಮಾಡ್ತಾ ಇದೆ. ಭಾರತ್ ಜೋಡೋ ಹಿನ್ನೆಲೆಯಲ್ಲಿ ಬೇರೆ ದಿನಾಂಕವನ್ನ ಕೇಳಿದ್ರು ಡಿಕೆ ಶಿವಕುಮಾರ್. ಆದರೆ ಡಿಕೆಶಿ ಮನವಿಯನ್ನ ಇಡಿ ತಿರಸ್ಕರಿಸಿತ್ತು. ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಮತ್ತೆ ಅವರಿಗೆ ಮೇಲ್ನಲ್ಲಿ ಸಂದೇಶವನ್ನ ಕಳುಹಿಸಲಾಗಿತ್ತು. ಸೊ ಕಾನೂನು ಸಮಾಲೋಚನೆಯನ್ನ ಕೂಡ ಮಾಡಿದ್ರು. ಆದರೆ ಯಾವುದೇ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾರಣಕ್ಕೂ ಬೇರೆ ದಿನವನ್ನ ನಿಗದಿ ಮಾಡದ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಹಾಗೆಯೇ ಅವರ ಸಹೋದರ ಇವತ್ತು ಇಡಿ ವಿಚಾರಣೆಯನ್ನ ಎದುರಿಸುತ್ತಿದ್ದಾರೆ. ನನಗೆ ಒಂದು 8 ದಿನದಿಂದ ನನಗೆ ಸಮನ್ಸ್ ಬಂದಿತ್ತು. ನನಗೆ ಡಿಕೆ ಸುರೇಶ್ಗೆ ಇಬ್ರಿಗೂ ನೀವು ಬರಬೇಕು ಅಂತೇಳಿ ಕುಲ್ದೀಪ್ ಸಿಂಗ್ ಅಂತ ಒಬ್ಬ ಅಧಿಕಾರಿಯವರ ನನಗೆ ಕಳಿಸ್ಕೊಟ್ಟಿದ್ರು. ಸೊ ಆಮೇಲೆ ಏಂತಿಕೆ ಅಂತ ಅವರು ನಮಗೆ ಬರ್ದಿಲ್ಲ. ನಮ್ಮ ಸಮನ್ಸಲ್ಲಿ ಏಂತಿಕೆ ಯಾವ ವಿಚಾರ ಅಂತ ಅವ್ರೇನು ಬರ್ದಿಲ್ಲ ನಮಗೆ. ಅದಕ್ಕೆ ನಾವೇನು ಮಾಡ್ದೋ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಭಾರತ್ ಜೋಡೋ ನಡೀತಾ ಇರೋದ್ರಿಂದ ನಾನೇ ಅಧ್ಯಕ್ಷನಾಗಿದ್ದೀನಿ, ಅವರು MP ಆಗಿದ್ದಾರೆ, ಜವಾಬ್ದಾರಿ ಇದೆ, ನಮಗೆ ಟೈಮ್ ಕೊಡಿ. 23ನೇ ತಾರೀಕು ಆದಮೇಲೆ ನಾವು ಕಾನೂನಿಗೆ ಗೌರವ ಕೊಡುವಂಥವ್ರು, ನಾವು ಖಂಡಿತ ಬಂದು ನಿಮಗೆ ನಾವು ಸಹಕಾರ ಕೊಡ್ತೀವಿ, ಏನು ಬೇಕಾದ್ರೂ ನಿಮ್ಗೆ ಉತ್ತರ ಹೇಳ್ತೀವಿ ಅಂತ ಹೇಳ್ದೋ. ಅದು ತಿರ್ಗಾ ನೆನ್ನೆ ಬೆಳಗ್ಗೆ ನಮಗೆ ಬಂತು ಇನ್ಫಾರ್ಮೇಷನ್ನು ನಮ್ಮ ಮೇಲ್ನಲ್ಲಿ, ಇಲ್ಲ ಆಗುದಿಲ್ಲ, ನೀವು ಡೈರೆಕ್ಟ್ ಮಾಡಿದ್ದೀನಿ, ನೀವು ಇವತ್ತೇ ಬರಬೇಕು ಅಂತ ಬಂತು. ಅವರು ಬೇರೆ ಅಧಿಕಾರಿ ಕೇಳಿದ್ರು. ಈಗ ಇವರು ನನಗಿದು ಏಂತಿಕೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಕರೆದಿರೋದು ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ಮಾಧ್ಯಮದಲ್ಲೆಲ್ಲ ಇನ್ ಆಲ್ ಮೀಡಿಯಾ ಇದು ಅದ್ಯಾವುದೋ ಪೇಪರ್ ವಿಚಾರ ಅಂತ ಹೇಳ್ತಾ ಇದ್ದಾರೆ ಅಂತ ಮಾಧ್ಯಮದವರು ಬರೆದಿದ್ದಾರೆ ಹೊರತು ನನಗೆ ಯಾವ್ದಕ್ಕೆ ಕರೆದಿದ್ದಾರೆ ಏನು ಎತ್ತ ಅಂತ ಇನ್ನ ನನಗೆ ಗೊತ್ತಿಲ್ಲ. ಕಳೆದ ಬಾರಿ ವಿಚಾರಣೆ ಸಂದರ್ಭದಲ್ಲಿ ನೀವೇ ಹೇಳಿದ್ರಿ ಏನಂದ್ರೆ ಇದಕ್ಕೆ 35 ವರ್ಷಗಳ ಹಿಂದಿನ ಇಂದಿರಾ ಟ್ಯಾಕ್ಸಿ ಅದು ಬೇರೆ ಇನ್ವೆಸ್ಟಿಗೇಷನ್. ನೋಡಪ್ಪ, ಸಿ ಐ ಆಮ್ ಟೆಲಿಂಗ್ ಯು, ಐ ಹ್ಯಾವ್ ಆಲ್ರೆಡಿ ಆನ್ ರೆಕಾರ್ಡ್, either it is Pavgada or anything in my power department when I was a minister, if anything I have done. Yesterday I have seen even in the Deccan Herald, a CAG report is been there. I request them, already I have put it on record, you please hand over to CBI because you could not do any investigation last 3 years. Now you hand over everything. Whatever is there in our my earlier department, you please hand over to CBI, including whatever solar schemes you are telling. I don't mind of it. If I have done anything wrong, I am telling you, if I have done anything wrong, let them hang me. ನನಗೆ ಒಂದು 8 ದಿನದಿಂದ ನನಗೆ ಸಮನ್ಸ್ ಬಂದಿತ್ತು. ನನಗೆ ಡಿಕೆ ಸುರೇಶ್ಗೆ ಇಬ್ರಿಗೂ ನೀವು ಬರಬೇಕು ಅಂತೇಳಿ ಕುಲ್ದೀಪ್ ಸಿಂಗ್ ಅಂತ ಒಬ್ಬ ಅಧಿಕಾರಿಯವರ ನನಗೆ ಕಳಿಸ್ಕೊಟ್ಟಿದ್ರು. ಸೊ ಆಮೇಲೆ ಏಂತಿಕೆ ಅಂತ ಅವರು ನಮಗೆ ಬರ್ದಿಲ್ಲ ನಮ್ಮ ಸಮನ್ಸಲ್ಲಿ.